ಸ್ನೇಹಿತರೆ, ಶರಣಾರ್ಥಿ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. 2 ದಿವಸದ ಹಿಂದೆ ಏನು ಇಸ್ರಾಯೇಲ್ ಮತ್ತು ಅಮೆರಿಕ ಇರಾನಿನ ಮೇಲೆ ದಾಳಿ ಮಾಡಿತು, ಆ ದಾಳಿಯಲ್ಲಿ ಇರಾನಿನ ಮುಖ್ಯಸ್ಥರು ಮತ್ತೆ ಧರ್ಮಗುರುಗಳಾದ ಆಯತುಲ್ಲಾ ಖಾಮ್ನಿ ಅವರ ನಿಧನವಾಯಿತು. ಅದನ್ನ ಒಂದು ಶೋಕಾಚರಣೆ ಅಥವಾ ಒಂದು ಶ್ರದ್ಧಾಂಜಲಿ ಸಭೆಯ ಮೂಲಕ ಅಥವಾ ಜನರಿಗಿರುವಂತಹ ನೋವನ್ನ ಪ್ರದರ್ಶನ ಮಾಡುವ ರೀತಿಯಲ್ಲಿ ಕೆಲವು ಜಾಗದಲ್ಲಿ ಶಾಂತಿಯುತವಾಗಿ ಸಭೆಗಳನ್ನು ನಡೆದಿದೆ. ಸೊ ಇದನ್ನ ಪ್ರಮೋದ್ ಮೂತ್ರಾಲಿಕ್ ಅವರು ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡ್ತಾರೆ, ಇದು ಶೋಭೆ ತರುವಂಥದ್ದಲ್ಲ, ನೀವು ಗಾಂಧಿಯವರನ್ನ ಹೋಲಿಸ್ತೀರಿ ಅಂತೇಳಿ, ಶ್ರೀರಾಮ್ ಸೇನೆ ಇದಕ್ಕೆ ಖಂಡಿಸುತ್ತದೆ ಅಂತೇಳಿ ನೀವು ನೇರವಾಗಿ ಹೇಳಿದ್ರಿ. ಸರಿ ಆಯಿತು, ಪ್ರಜಾಪ್ರಭುತ್ವ ನೀವು ಖಂಡಿಸ್ಬೋದು, ಆದರೆ ಒಬ್ಬ ಧರ್ಮಗುರುಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು 4 ಸತಿ ಯೋಚನೆ ಮಾಡಿ ಮಾತಾಡಬೇಕಾಗಿದೆ. ನೀವು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರರು ಅಂತೇಳಿ. ಏನು ಇವತ್ತು ಇಸ್ರಾಯೇಲ್ ಇದೆಯೋ, ಆ ಇಸ್ರಾಯೇಲಿನ ವಿರುದ್ಧ ಸಾಕಷ್ಟು ಮಾತಾಡಿರುವಂಥ ಯಾರಾದರೂ ಬೇರೆ ನಾಯಕ ಇದ್ದಾರೆ ಅಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತಾಡಿದ್ದಾರೆ. ಇಸ್ರಾಯೇಲ್ 48 ಇಸ್ವಿಯಲ್ಲಿ ಹುಟ್ಟಿರುವಂತಹ ಅನೈತಿಕ ಕೂಸು, ಅದು ನಿಮಗೆ ಗೊತ್ತಿರಬೇಕು. ಸರಿ ಇರಲಿ, ನೀವು ಅದಕ್ಕೆಲ್ಲ ಎಲ್ಲಿ ಹೋಗ್ತೀರಿ. ನೀವು ಒಂದು ಗುರುಗಳ ಬಗ್ಗೆ ಮಾತಾಡಬೇಕಾದ್ರೆ 4 ಸತಿ ಯೋಚನೆ ಮಾಡಿ ಮಾತಾಡಬೇಕು. ಹೆಣ್ಮಕ್ಳಿಗೆ ದೌರ್ಜನ್ಯ ಆಗಿದೆ, ದಬ್ಬಾಳಿಕೆ ಆಗಿದೆ, ಹೌದಾ? ಇಸ್ಲಾಂ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ, ಸ್ಥಾನ, ಮಾನ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಲ್ಲ. ಅದು ಯಾಕಂದ್ರೆ ನೀವು ಹಾಕೊಂಡಿರತಕ್ಕಂಥ ಕನ್ನಡಕ ಇದೆಯಲ್ಲ, ಆ ಕನ್ನಡಕ ಹಳದಿ ಕಲರಿನ ಕನ್ನಡಕ, ಅದನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಇಸ್ಲಾಂ ಧರ್ಮದಲ್ಲಿ ಯಾವ ರೀತಿ ಮಹಿಳೆಯರಿಗೂ ಸಮಾನತೆ ಇದೆ ಅಂತೇಳಿ. ನಮಗೆ ತುಂಬಾ ದೊಡ್ಡ ಮಸೀದಿ ಅಂದ್ರೆ ಅದು ಮೆಕ್ಕಾ, ಕಾಬಾ ಇದೆ. ಅಲ್ಲಿ ನೀವು ಡೈಲಿ ಚೆಕ್ ಮಾಡಿ ನೋಡ್ರಿ, ಲೈವಲ್ಲಿ ಬರ್ತದೆ ನಿಮಗೆ ಬೇಕಾದ್ರೆ. ಅಲ್ಲಿ ಹೆಣ್ಮಕ್ಳು ಒಳಗಡೆ ಪ್ರವೇಶ ಮಾಡ್ತಾರೆ. ನಾನು ಏನಾದರೂ ನಿಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರೆ ನಿಮ್ಮ ಹತ್ರ ಬೇರೆ ಏನು ದಾರಿ ಇರಲ್ಲ. 4-5 ಕಡೆ 108 ಕಡೆ ನಮ್ಮ ಮೇಲೆ ಈ ಥರ ಮಾತಾಡ್ತಾ ಇದ್ದಾನೆ ಅಥವಾ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ದಾನೆ ಅಂತೇಳಿ ನೇರವಾಗಿ ಹೇಳ್ತೇನೆ. ನಾನು ನಿಮ್ಮ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಈ ದೇಶದ ಸಂವಿಧಾನನೂ ಅವಕಾಶ ಕೊಡಲ್ಲ. ಅದೇ ರೀತಿ ನಾನು ಒಪ್ಪಿಕೊಂಡಿರುವಂತಹ ಇಸ್ಲಾಮು ಕೂಡ ಬೇರೆಯವರ ಧರ್ಮಕ್ಕೆ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಾಗಾಗಿ ನಾನು ನಿಮ್ಮ ಧರ್ಮದ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ನೀವು ನಿಜವಾಗ್ಲೂ ಮಹಿಳೆಯರ ಸಮಾನತೆಯ ಬಗ್ಗೆ ಮಾತಾಡಬೇಕಾದ್ರೆ ಭಾರತ ದೇಶದಲ್ಲಿ ಸಾಕಷ್ಟು ಜಾಗದಲ್ಲಿ ಜಾತಿ ವ್ಯವಸ್ಥೆಯಿಂದ ಏನು ಇವತ್ತು ಕೂಡ ಜನ ನೊಂದುಕೊಂಡಿದ್ದಾರೆ, ಸಮಸ್ಯೆ ಆಗಿದೆ, ಅವ್ರಿಗೆ ತೊಂದರೆಗಳಾಗ್ತಾ ಇದೆ. ಅದೇ ರೀತಿ ಮರ್ಯಾದೆ ಹತ್ಯೆಗಳಾಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿ ಮುತಾಲಿಕ್ ಅವರಿಗೆ ಗಡ್ಡ, ಮೀಸೆ ಇವೆಲ್ಲ ಬಿಳಿ ಆಗೋಗ್ಬಿಟ್ಟಿದೆ. ಪ್ರಜ್ಞಾವಂತಿಕೆಯಿಂದ ಮಾತಾಡಿದ್ರೆ ಉತ್ತಮ. ಅದಲ್ಲದೆ ಅದೇನೋ ಶಾಸಕರು ಹಾರಿಸ್ ಅವ್ರ ಬಗ್ಗೆನೂ ಮಾತಾಡಿದ್ರಿ. ನೋಡಿ, ಹಾರಿಸ್ ಅವ್ರ ಪರವಾಗಿ ನಾನು ಇಲ್ಲ, ಅಥವಾ ನಾನು ಕಾಂಗ್ರೆಸ್ಸಿನ ಪರವಾಗಿ ಮಾತಾಡ್ತಾ ಇಲ್ಲ. ಆದರೆ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಅಥವಾ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಈ ದೇಶದ ಸಂವಿಧಾನ ನಮಗೆ ಪ್ರತಿಭಟನೆನೋ ಅಥವಾ ಸಭೆಗಳನ್ನೋ ಮಾಡಲಿಕ್ಕೆ ಈ ದೇಶದ ಸಂವಿಧಾನ ಅವಕಾಶ ಕೊಟ್ಟಾಗ ನಾನು ನಿಮ್ಮ ಹತ್ರ ಪರ್ಮಿಷನ್ ಹಾಕಿ ಅಥವಾ ಅಪ್ಲಿಕೇಶನ್ ಹಾಕಿ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳೋಂಥ ಅಗತ್ಯ ನನಗಿಲ್ವಲ್ಲ ಮುತ್ರಾಲಿಕ್ ಅವರೇ. ನೀವು ನಿಜವಾಗ್ಲೂ ಹೆಣ್ಮಕ್ಳ ಮೇಲೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ ಅಂದ್ರೆ ಭಾರತ ದೇಶದಲ್ಲಿ ಎಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಒಂದು ಸುದೀರ್ಘ ಪಟ್ಟಿ ಬೇಕಾದ್ರೆ ತಯಾರಿಸಿ ನಾನು ನಿಮಗೆ ಕೊಡಬಹುದು. ಆದರೆ ಸುಮ್ಮನೆ ನಾಮಕಾವಸ್ಥೆ ಬಂದು ಮುಸಲ್ಮಾನರು ಇಲ್ಲದೆ ಇದ್ದರೆ ನಿಮಗೆ ಊಟ ಜೀರ್ಣ ಆಗಲ್ಲ ಅಂತೇಳಿ ಎಲ್ರಿಗೂ ಗೊತ್ತಿದೆ. ನಿಜಕ್ಕೂ ಭಾರತ ದೇಶ ಈ ಅಂತಾರಾಷ್ಟ್ರ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಆ ಯುದ್ಧದ ಸಂದರ್ಭದಲ್ಲಿ ಯಾರ ಪರವಾಗಿ ನಿಂತ್ಕೊಂಡ್ರೆ, ಯಾರ ವಿರುದ್ಧವಾಗಿ ನಿಂತ್ಕೊಂಡ್ರೆ ದೇಶದ ಜನರಿಗೆ ತೊಂದರೆ ಎಲ್ಲಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನ ಮಾತಾಡೋದನ್ನ ಬಿಟ್ಟು ಈ ಬೇಕಿಲ್ಲದೆ ಇರುವಂತ ಮಾತಾಡ್ತಿರಲ್ಲ, ನಿಮಗೆ ನಾಚಿಕೆ ಬರಬೇಕು. ನೀವು ಮಹಾತ್ಮ ಗಾಂಧಿ ಅವರನ್ನ ಹೋಲಿಸ್ತೀರಿ ಅಂತೇಳಿ ಹೇಳಿದ್ರಿ. ಮಹಾತ್ಮ ಗಾಂಧಿ ಅಹಿಂಸಾ ಮಾರ್ಗದಲ್ಲಿ ನಡೆದ್ರು ಅಂತೇಳಿ ನೀವು ಹೇಳಿದ್ರಿ. ಅಂದ್ರೆ ನೀವು ಹಿಂಸಾವಾದಿಗಳಲ್ವಾ? ನಿಮ್ಮ ಬಾಯಿಂದ ಗಾಂಧಿಯ ವಿಚಾರ ಬಂದ್ರೆ, ಗಾಂಧೀಜಿಯವರ ವಿಚಾರ ನಿಮ್ಮ ಬಾಯಿಂದ ಬಂದ್ರೆ ಅದು ಯೋಚನೆ ಮಾಡುವಂತ ವಿಚಾರ ಅಲ್ವಾ? ಪಬ್ದಾಳಿ ಆಗ್ಲಿ ಮಂಗಳೂರಿನ ಅಥವಾ ಹಲವಾರು ಕಡೆ ನೀವು ಯಾವ ರೀತಿ ಹಿಂಸೆ ಮಾಡಿದಿರಿ ಅಂತಕ್ಕಂಥದ್ದು ರಾಜ್ಯಾದ್ಯಂತ ಜನ ನೋಡಿದರೆ. ಹಾಗಾಗಿ ಒಂದು ಸ್ವಲ್ಪ ಇನ್ನು ಮುಂದೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ, ಮಾಹಿತಿ ಸಂಗ್ರಹಿಸಿ, ನಿಜಕ್ಕೂ ದೇಶಕ್ಕೆ, ದೇಶದ ಜನರಿಗೆ, ಅಥವಾ ನೀವು ಹೇಳ್ತಿರಲ್ಲ ನಮ್ಮ ಧರ್ಮ ಖತರೆ ಮೇ ಅಂತ, ಆ ಧರ್ಮದ ಯುವಕರಿಗೆ ಒಳ್ಳೆದಾಗೋ ರೀತಿಯಲ್ಲಿ ಕೆಲಸ ಮಾಡಿ ಮುತಾಲಿಕ್ ಅವರೇ. ಜೈ ಭೀಮ್, ಜೈ ಸಂವಿಧಾನ್.